ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುಸ್ತಕ ವಿಮರ್ಶೆ. ಇಂದಿನ ಪುಸ್ತಕ ವಿಮರ್ಶೆಯಲ್ಲಿ ಪುಸ್ತಕದ ಹೆಸರು ಹಿಂದೂ ವೀರಗಾಥೆ. ಈ ಪುಸ್ತಕದ ಮೂಲ ಲೇಖಕರು ಸೀತಾರಾಮ್ ಗೋಯಲ್. ಸೀತಾರಾಮ್ ಗೋಯಲ್ ಇವರ ಪರಿಚಯ. ಹಿಂದೂ ವೀರಗಾಥೆ ಎಂಬ ಕೃತಿ ಸೀತಾರಾಮ್ ಗೋಯಲ್ ಅವರ ಪ್ರಮುಖ ಕೃತಿಗಳಲ್ಲಿ ಒಂದು. ಈ ಗ್ರಂಥವು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಮತ್ತು ಉಳಿಸಲು ಹೋರಾಡಿದ ವೀರರ ಕುರಿತಾಗಿ ವಿವರಿಸುತ್ತದೆ. ಇದು ಪಠ್ಯಪುಸ್ತಕಗಳಲ್ಲಿ ಬಹಳಷ್ಟು ಕಡೆ ಮರೆಮಾಚಲ್ಪಟ್ಟ ಅಥವಾ ತಪ್ಪಾಗಿ ಚಿತ್ರಿಸಲ್ಪಟ್ಟ ನಿಜವಾದ ವೀರರನ್ನು ಬೆಳಗಿಸುವ ಪ್ರಯತ್ನವಾಗಿದೆ. ಸೀತಾರಾಮ್ ಗೋಯಲ್ ಅವರು ಭಾರತೀಯ ಇತಿಹಾಸದ ಪರ್ಯಾಯ ದೃಷ್ಟಿಕೋನವನ್ನು ನಿರೂಪಿಸಿರುವ ಪ್ರಭಾವಶಾಲಿ ಚಿಂತಕರು ಮತ್ತು ಲೇಖಕರು. ಅವರು ಮೂಲತಃ ಮಾರ್ಕ್ಸ್ ವಾದದ ಕಮ್ಯುನಿಸಂ ಪರವಾಗಿ ಚಿಂತನೆ ನಡೆಸುತ್ತಿದ್ದರು. ಆದರೆ ನಂತರ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು, ಧರ್ಮದ ತತ್ವಗಳನ್ನು ಮತ್ತು ಇತಿಹಾಸದ ಸತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ ನಂತರ ಅವರು ಹಿಂದೂ ಧರ್ಮದ ಪರವಾಗಿ ಬರೆಯಲು ಶುರುಮಾಡಿದರು. ಮುಖ್ಯ ಕ್ಷೇತ್ರಗಳು: ಭಾರತೀಯ ಇತಿಹಾಸದ ವೈಚಿತ್ರ್ಯಮಯ ಚಿತ್ರಣ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆ, ಇಸ್ಲಾಮಿಕ್ ಆಕ್ರಮಣಗಳು, ಕ್ರೈಸ್ತ ಮಿಷನರಿಗಳು ಮತ್ತು ಪಾಶ್ಚಾತ್ಯ ಚಿಂತನೆಗಳ ಕುರಿತು ಚರ್ಚೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ರಾಷ್ಟ್ರೀಯ ಆತ್ಮಗೌರವದ ಕುರಿತು ಚಿತ್ರವಾಗಿ ಲೇಖನಗಳು. ಇವರ ಪ್ರಕಾಶನ ಹಾಗೂ ಸಂಘಟನೆ: ಅವರು ವಾಯ್ಸ್ ಆಫ್ ಇಂಡಿಯಾ ಎಂಬ ಪ್ರಕಟಣಾ ಸಂಸ್ಥೆಯನ್ನು ಸ್ಥಾಪಿಸಿದರು. ಇದರ ಮೂಲಕ ಹಲವು ಧಾರ್ಮಿಕ ಮತ್ತು ಚಿಂತನಾ ಕೃತಿಗಳನ್ನು ಪ್ರಕಟಿಸಿದರು. ಇವು ಬಹಳ ಭಾರತೀಯ ಮೌಲ್ಯಗಳನ್ನು ಕಾಪಾಡುವ ಗಂಭೀರ ಸಾಹಸ. ವರ್ತಮಾನದ ಪ್ರಭಾವ: ಸೀತಾರಾಮ್ ಗೋಯಲ್ ಅವರ ಬರಹಗಳು ಇಂದಿಗೂ ಹಲವಾರು ಚಿಂತಕರಿಗೆ, ಇತಿಹಾಸಾಭ್ಯಾಸಿಗಳಿಗೆ ಮತ್ತು ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸುವ ಯೋಚಕರಿಗೆ ಪ್ರೇರಣೆಯಾಗಿ ನಿಂತಿವೆ. ಅವರು ಬರೆದಿರುವ ವಿಷಯಗಳು ಕೆಲವರಿಗೆ ಕಠಿಣ ಮತ್ತು ವಿವಾದಾತ್ಮಕವಾಗಿ ಕಾಣಿಸಬಹುದು, ಆದರೆ ಅವುಗಳನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಭಾರತೀಯ ಇತಿಹಾಸದ ಅನೇಕ ಸತ್ಯಗಳು ಬೆಳಕಿಗೆ ಬರುತ್ತವೆ. ಸೀತಾರಾಮ್ ಗೋಯಲ್ ಅವರ ಧೈರ್ಯದ ಚಿಂತಕರು. ಸತ್ಯದ ಹುಡುಕಾಟದಲ್ಲಿ ನಿರತರಾಗಿದ್ದವರು, ಅವರು ತಮ್ಮ ಲೇಖನಗಳಲ್ಲಿ ಯಾವತ್ತೂ ನಿಖರವಾದ ಪುರಾವೆಗಳನ್ನು ನೀಡುತ್ತಾ ಭಾರತೀಯ ಪರಂಪರೆಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದವರೆಂದು ಗುರುತಿಸಬಹುದು. ಇನ್ನು ಇವರು ಬರೆದ ಹಿಂದೂ ವೀರಗಾಥೆ ಪುಸ್ತಕ ವಿಮರ್ಶೆಯ ಬಗ್ಗೆ ತಿಳಿಯೋಣ ಬನ್ನಿ. ಹಿಂದೂ ವೀರಗಾಥೆ ಪುಸ್ತಕದ ಬಗ್ಗೆ ತಿಳಿಯುವುದಾದರೆ, ಪುಸ್ತಕದ ವಿಷಯವಸ್ತು: ಪುಸ್ತಕದಲ್ಲಿ ಲೇಖಕರು ದಾಳಿಕೋರರ ವಿರುದ್ಧ ಹೋರಾಡಿದ ಅನೇಕ ಹಿಂದೂ ರಾಜರು, ಸೈನಿಕರು, ಧರ್ಮಗುರುಗಳು ಮತ್ತು ಸಾಮಾನ್ಯ ಪ್ರಜೆಗಳ ಶೌರ್ಯ ಕಥೆಗಳನ್ನು ದಾಖಲಿಸಿದ್ದಾರೆ. ಈ ಕೃತಿಯ ಮೂಲಕ ಭಾರತೀಯ ಇತಿಹಾಸದಲ್ಲಿ ಪೋಷಿಸಲ್ಪಟ್ಟ ಹತಾಶೆ, ನಿಸ್ಸಹಾಯಕತೆ ಎಂಬ ಭಾವನೆಗೆ ಪ್ರತಿಯಾಗಿ ವಿರಾತ ಎಂಬ ಧ್ವನಿಯನ್ನು ಕೊಡುವ ಪ್ರಯತ್ನ ಮಾಡಲಾಗಿದೆ. ಮುಖ್ಯ ಅಂಶಗಳು: ಹಿಂದೂ ಧರ್ಮವನ್ನು ರಕ್ಷಿಸಲು
ಧೈರ್ಯದಿಂದ ಹೋರಾಡಿದ ನಾಯಕರು, ಇಸ್ಲಾಮಿಕ್ ಮತ್ತು ಕ್ರೈಸ್ತ ಆಕ್ರಮಣಕಾರರ ವಿರುದ್ಧ ಹೋರಾಟದ ಸತ್ಯದ ದಾಖಲೆಗಳು, ಇತಿಹಾಸದಲ್ಲಿ ಮರೆಯಲ್ಪಟ್ಟ ಘಟನೆಗಳಿಗೆ ಹೊಸ ಬೆಳಕು. ಹಿಂದೂ ಸಮಾಜದ ಆತ್ಮವಿಶ್ವಾಸವನ್ನು ಬಲಗೊಳಿಸುವ ಉದ್ದೇಶ ಈ ಪುಸ್ತಕದಲ್ಲಿ ಸೆರೆಹಿಡಿಯಲಾಗಿದೆ. ಪುಸ್ತಕದ ಶಕ್ತಿಗಳು: ಓದುಗರಲ್ಲಿ ರಾಷ್ಟ್ರಭಕ್ತಿಯ ಭಾವನೆ ಬೆಳೆಸುತ್ತದೆ. ನಿಜವಾದ ಇತಿಹಾಸವನ್ನು ಬಿಂಬಿಸುವ ಪ್ರಯತ್ನ. ಮುಂದಿನ ಪೀಳಿಗೆಗೆ ಪ್ರೇರಣೆಯಾದಂತಹ ವೀರಕಥೆಗಳು. ಈ ಪುಸ್ತಕದಲ್ಲಿ 6 ಅಧ್ಯಾಯಗಳ ರೂಪದಲ್ಲಿ ಪುಸ್ತಕವನ್ನು ವಿಂಗಡಿಸಲಾಗಿದೆ. ಮೊದಲನೆಯ ಅಧ್ಯಾಯ: ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ಭಾರತೀಯ ಇತಿಹಾಸ. ಭಾರತೀಯ ಇತಿಹಾಸದ ವಿಕೃತ ನಿರೂಪಣೆ. ಇತಿಹಾಸದ ದಾಖಲೆಗಳಿಗೊಂದು ಕ್ರಮಬದ್ಧ ಪಥ. ರಾಷ್ಟ್ರೀಯ ದೃಷ್ಟಿಕೋನ: ಇತಿಹಾಸವನ್ನೇ ವಿಕೃತಗೊಳಿಸಿದ ರಾಜಕೀಯ. ಹಿಂದೂಗಳ ಬಗೆಗಿನ ಅಪವ್ಯಾಖ್ಯಾನ. ಹಿಂದೂ ಶೌರ್ಯಗಾಥೆಯ ಇತಿಹಾಸ. ಭಾರತೀಯ ನಿಜ ಇತಿಹಾಸದ ಸ್ಥಳೀಯ ಆಕಾರ ದಾಖಲೆಗಳು. ಅಧ್ಯಾಯ 2: ಸಿಂಧ್, ಕಾಬೂಲ್, ಜಾಬುಲ್ ಪ್ರಾಂತಗಳಲ್ಲಿ ಅರಬರ ಸೋಲು. ಸಿಂಧ್ ಪ್ರಾಂತದಲ್ಲಿ ಅರಬರ ವೈಫಲ್ಯ. ಅರಬರ ಔದಾರ್ಯದ ನೈಜ ಕಥೆ. ಕಾಬೂಲ್, ಜಾಬುಲ್ಗಳ ರಕ್ಷಣಾತ್ಮಕ ಹೋರಾಟದ ವೀರಗಾಥೆ. ಅಧ್ಯಾಯ 3: ಹತಾಶರಾದ ಘನಜನವಿಗಳು. ಮೊಹಮ್ಮದ್ ಘಜನಿಯ ಬಗೆಗೆ ಹಬ್ಬಿಸಿರುವ 2 ಮಿಥ್ಯಗಳು. ಘಜನಿಗೆ ಶಹಿಯಾ ದೊರೆಗಳ ಪ್ರತಿರೋಧ. ಚಂಡೇಲರ ವಿರುದ್ಧ ಮೊಹಮ್ಮದನ ಸೋಲು. ಸೋಮನಾಥದ ಮೇಲೆ ಮೊಹಮ್ಮದನ ದಾಳಿ ಮಾಡಿದ ನಂತರದ ಘಟನಾವಳಿ. ಘಜನಿ ಮೊಹಮ್ಮದನ ಉತ್ತರಾಧಿಕಾರಿಗಳು. ಅಧ್ಯಾಯ 4: ಶೌರ್ಯ ಸೋತುಗಲೇ ನಂಬಿಕೆ ದ್ರೋಹಕ್ಕೆ ಗೆಲುವು. ಬೇರೆಯೇ ಪರಿಸ್ಥಿತಿಯಲ್ಲಿ ಹಿಂದೂಗಳ ಮುಸ್ಲಿಮರ ರಾಜ್ಯಶಕ್ತಿ. ಗುಜರಾತಿನಲ್ಲಿ ಸೋಲು. ತರಾಹಿನಲ್ಲಿ ಸೋಲು. ಗೋರಿಗೆ ವಂಚನೆಯೂ ಒಂದು ವಿಧಾನವೇ. ಗಹದವಾಡ ವಂಶದವರಿಂದ ಗೋರಿಗೆ ಪ್ರತಿರೋಧ. ಮುಂದುವರಿದ ಹಿಂದೂ ಪ್ರತಿರೋಧ. ಮುಸ್ಲಿಮರ ದಾಳಿಯಿಂದ ಅಪ್ರತಿಹತವಾಗಿಯೇ ಉಳಿದ ಅಸ್ಸಾಂ. ಸರಿಯಾದ ದೃಷ್ಟಿಕೋನ. ಅಧ್ಯಾಯ 5: ನಾವು ಕಲಿಯಬೇಕಾದ ಪಾಠಗಳು. ಮತ್ತೆ ಭುಗಿಲೆದ್ದ ಇಸ್ಲಾಮೀ ಸಾಮ್ರಾಜ್ಯಶಾಹಿ. ಹಿಂದೆಂದಿಗಿಂತಲೂ ಹೆಚ್ಚು ಗೊಂದಲಕ್ಕೀಡಾಗಿರುವ ಹಿಂದೂಗಳು. ಉರಿಯುವ ಗಾಯಕ್ಕೆ ಎಳೆದ ಬರೆ. ಇತಿಹಾಸದ ವಿಶ್ಲೇಷಣೆಗಳಾಗಿರುವ ತಪ್ಪು ಗ್ರಹಿಕೆಗಳು. ಹಿಂದೂಗಳ ಸೋಲಿಗೆ ನೈಜ ಕಾರಣಗಳು. ಇಸ್ಲಾಮೀ ಸಾಮ್ರಾಜ್ಯಶಾಹಿಗೆ ಒಳಗಿನಿಂದಲೇ ನೆರವಾಗುವ ವಿಶ್ವಾಸದ್ರೋಹಿಗಳು. ಗುಳಿ ತೋಡುವವರು ಮೊದಲೇ ಬಂದು ಕೂತವರು. ದರೋಡೆಕೋರರ ಡಕಾಯಿತರ ಭ್ರಾತೃತ್ವ. ಅಧ್ಯಾಯ 6: ರಾಷ್ಟ್ರೀಯ ಸರಹದ್ದುಗಳ ಸ್ವರೂಪ. ಇಸ್ಲಾಮೀ ಬಣದ ಈಟಿಯ ಮೊನೆಯೇ ಈ ಪಾಕಿಸ್ತಾನ. ನಮ್ಮ ಪ್ರಭುತ್ವದ ಗುಣಲಕ್ಷಣ. ನಮ್ಮ ರಾಜಕಾರಣದ ಪ್ರಶಾಂತ ಸ್ವಭಾವ. ಭಾರತದ ಪ್ರಭುತ್ವ ರಾಜ್ಯಾಧಿಕಾರಿಗಳನ್ನು ಹಿಂದೂ ಸಮಾಜವು ವಶಪಡಿಸಿಕೊಳ್ಳಬೇಕು. ಆಕ್ರಮಣಶೀಲ ಕಾರ್ಯನೀತಿಯ ಅನುಸರಣೆ. ಇಷ್ಟು ವಿಷಯಗಳನ್ನು
ಈ ಹಿಂದೂ ವೀರಗಾಥೆ ಎಂಬ ಪುಸ್ತಕದಲ್ಲಿ ಲೇಖಕರು ಸಂಗ್ರಹಿಸಿದ್ದಾರೆ. ಇದು ವಾಯ್ಸ್ ಆಫ್ ಇಂಡಿಯಾ ಸಾಹಿತ್ಯದ ಇಂಗ್ಲಿಷ್ ಮೂಲದ ಕನ್ನಡ ಕೃತಿಯಾಗಿದೆ. ಈ ಕೃತಿಯನ್ನು ಮಾಲಾ ಮಂಜುನಾಥ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ಕೃತಿಯು ಸಾಹಿತ್ಯ ಸಿಂಧು ಪ್ರಕಾಶನದಲ್ಲಿ ಪ್ರಕಟವಾಗಿದೆ. ಮೊದಲನೆಯ ಮುದ್ರಣ 2017, ಮರುಮುದ್ರಣ 2020ರಲ್ಲಿ ಆಗಿದೆ. ಈ ಪುಸ್ತಕದ ಬೆಲೆ 75 ರೂಪಾಯಿಗಳು. ಇದರಲ್ಲಿ ಒಟ್ಟು ಇರುವ ಪುಟಗಳ ಸಂಖ್ಯೆ 74. ಈ ಪುಸ್ತಕದ ಬಗ್ಗೆ ನಿಮಗೆ ತಿಳಿದಿದ್ದರೆ ಕಾಮೆಂಟ್ ರೂಪದಲ್ಲಿ ತಿಳಿಸಬಹುದು. ಇನ್ನೂ ಹೆಚ್ಚಿನ ಪುಸ್ತಕದ ವಿಮರ್ಶೆಗಳಿಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.